ವೀಕ್ಷಕರಿಗೆ ಹೇಳ್ತೀನಿ ನಾನು, ನಮ್ಮ ಬಿಜೆಪಿ ಗವರ್ಮೆಂಟ್ ಇರುವಾಗ ಮಾನ್ಯ ಬೊಮ್ಮಾಯಿ ಅವರು ಆರ್ಡರ್ ಮಾಡಿರುವಂತಹ ಬಸ್ ಈಗ ಬಂದಿದೆ. ಅದು ಬಿಟ್ರೆ ಅಲ್ಲಿರುವ ಈ 4 ನಿಗಮಗಳು ಯಾವ ತರ ಸಾಲದಲ್ಲಿದೆ, ಗ್ರಾಚ್ಯುಟಿ ಫಂಡ್ ಎಷ್ಟು ಪೆಂಡಿಂಗ್ ಇದೆ, ನೌಕರ ಪ್ರಾಬ್ಲಮ್ ಏನಿದೆ, ಫ್ರೀ ಬಸ್ ಕೊಟ್ರೆ ಸಾಲದು ಅದ್ರದ್ದು ಏನಿದೆ ಅನ್ನೋದು ಎಲ್ಲ ಮರ್ಮ ಗೊತ್ತಿದೆ. ಇವ್ರೇನಂತ ಇದಾರೆ, ನಾ ಇಷ್ಟು ಫ್ರೀ ಬಂದಿದೆ ಬಸ್ ಅಂತ ಹೇಳ್ತಾರಲ್ಲ, ಯಾವ್ದಾದ್ರು ಒಂದು ಬಸ್ ಇವರು ಆರ್ಡರ್ ಮಾಡಿರೋ ಬಸ್ ಇವರು ಯಾವ್ದಾದ್ರು ಬಂದಿದೆಯಾ? ರಾಜ್ಯದ ಪರವಾಗಿ ಸಂಸದರು ಅಧಿವೇಶನ ಗರ್ಜಿಸಲೇ ಇಲ್ಲ. ಯಾಕೆ ಅನ್ನೋದು, ಯಾಕೆ ಗರ್ಜಿಸ್ತಾ ಇಲ್ಲ, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ನೋಡಿ, ನಾನು ಹೇಳೋದಿಷ್ಟೇ, ಯಾಕೆ ಧ್ವನಿ ಎತ್ತಲ್ಲ? ಈ ಮಾತು ಹೇಳ್ತೀನಿ, ನರೇಂದ್ರ ಮೋದಿ ಅವರು ಯಾವತ್ತಿದ್ರು ಕೂಡ ಎಲ್ಲಾ ರಾಜ್ಯಗಳಿಗೂ ಕೂಡ, ನಮ್ದು ಗವರ್ಮೆಂಟ್ ಇಲ್ಲದೇ ಇರುವ ರಾಜ್ಯದಲ್ಲಿ ಬೇಕಾದ್ರೆ ತೆಗೆದು ನೋಡಿ, ಪ್ರತಿ ರಾಜ್ಯಕ್ಕೂ ಕೂಡ ಜನಸಂಖ್ಯೆ ಆಧಾರಿತವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು ತೆರಿಗೆ ಹಂಚಬೇಕಾ ಸಮಾನವಾಗಿ ಹಂಚಿ ಜನಸಂಖ್ಯೆ ಆಧಾರಿತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ಹೆಚ್ಚುವರಿ ಗ್ರಾಂಟ್ ಅನ್ನು ಹೋಗಿ ಕೇಳಿದ್ದಾರೆ, 11,000 ಏನ್ ಬೇಕು ಅದನ್ನು ಕೇಳಿದ್ದಾರೆ ಹೊರತು ರಾಜ್ಯಕ್ಕೆ ಏನು ಬರಬೇಕು ಅದು ಎಲ್ಲವೂ ಬಂದಿದೆ. ಇದರಲ್ಲಿ ಮತ್ತೆ ಅವ್ರು ಏನೇ ಸುಳ್ಳು ಹೇಳಿದ್ರು ನಾವು ಕೇಳಕ್ಕೆ ರೆಡಿ ಇಲ್ಲ. ಇವರು ಯಕಶ್ಚಿತ್ ಇವರು ಇಷ್ಟು ಕೋಟಿ ಅಂದ್ರಲ್ಲ ಸರ್, ಮತ್ತೊಮ್ಮೆ ಅವ್ರು ಕೇಳಿದ್ರೆ ಅವ್ರು ಉತ್ತರ ಕೊಟ್ಟಿಲ್ಲ. ಯಾವ್ದಾದ್ರು ಒಂದು MLA ಫೋನ್ ತಗೊಳ್ಳಿ, ಒಂದು MLAಗೆ ಪೇಪರ್ ಅಲ್ಲಿ ಬಿಟ್ಟು ₹1 ದುಡ್ಡು ಬಂದಿದೆಯಾ 2.5 ವರ್ಷದಿಂದ? ಯಾವ್ದಾದ್ರು ಬಂದಿದೆಯಾ? ಈ ಸರ್ಕಾರ ಏನ್ ಮಾಡ್ತಾ ಇದೆ? ಏನಾದ್ರು